ನಮ್ಮ ಜೊತೆಲೇ ಕಣ್ಣ ಮುಚ್ಚಾಲೆ ಆಡೋದಿಲ್ಲ ಅಂತ ವಿಶ್ವಾಸ ಇಟ್ಟು ಇವಳನ್ನ ನಂಬುದ್ವಲ್ಲ, ಅದೇ ನಾವು ಮಾಡಿದ ತಪ್ಪು ಲಲಿತಾ. ನಿನಗೆ ನೆನಪಿದ್ಯಾ, ಇವಳು ಅಂಬೆಗಾಲಿಡ್ತಾ ಮೊದಲನೇ ಸಾರ್ತಿ ಹೊಸಲು ದಾಟಿದಾಗ ನಾವೆಷ್ಟು ಸಂತೋಷ ಪಟ್ವಿ, ಎಷ್ಟು ಖುಷಿ ಪಟ್ವಿ. ಆದ್ರೆ ವಿಪರ್ಯಾಸ ನೋಡು, ಬೆಳೆದು ನಿಂತ ಮಗಳು ಇವತ್ತು ಹೊಸಲು ದಾಟ್ತಾ ಇದ್ದಾಳೆ ಅಂತಂದ್ರೆ ಆತಂಕ. ಓ, ಯಾರಿಗೆ ಬೇಕಿ ಆತಂಕ? ಆತಂಕ ಪಡೋ ಥರ ನಾನೇನು ಮಾಡಲಿಲ್ಲ ಅಪ್ಪ, ಬರೀ ಪ್ರೀತಿಸಿದೀನಷ್ಟೇ. ಅವನ್ ಯಾರೋ ಬೇರೆಯವನಲ್ಲ, ನಿಮ್ಗೆಲ್ಲ ಗೊತ್ತಿರೋ ಹುಡುಗ, ನೀವೆಲ್ಲ ಇಷ್ಟಪಡ್ತಿರೋ ಹುಡುಗ. ಮುಚ್ಚಬಾಯಿ ಕತ್ತೆ. ಇರೋದೊಬ್ಳೆ ಮಗಳು ಅಂತ ಪ್ರೀತಿಯಿಂದ ನಿಮ್ಮಪ್ಪ ಪ್ರತಿಯೊಂದು ವಿಷಯದಲ್ಲೂ ನಿನ್ನ ಆಯ್ಕೆ ಅಭಿಪ್ರಾಯಗಳಿಗೆ ಬೆಲೆ ಕೊಡ್ತಾ ಬಂದ್ರು. ಅದಕ್ಕೆ ಪ್ರತಿಯಾಗಿ ನೀನು ಮಾಡಿದೇನು? ಬಾಬ್ ಕಟ್ ಮಾಡ್ಕೊಳ್ಳೋ ವಯಸ್ಸಿಗೆ ಜಡೆ ಹಾಕ್ಕೊಂಡೆ, ಖುಷಿ ಪಟ್ಟಿವಿ. ಫ್ರಾಕ್ ಹಾಕೊಳ್ಳೋ ವಯಸ್ಸಿಗೆ ಲಂಗ ದಾವಣಿ ಹಾಕ್ಕೊಂಡೆ, ಅದಕ್ಕೂ ಖುಷಿ ಪಟ್ಟಿವಿ. ಹೌದು, ನಮ್ಮ ಕಣ್ಣೆದುರಿಗೆ ಲಂಗ ದಾವಣಿ. ಮನೆಯಿಂದ ಆಚೆ ಹೋದ್ಮೇಲೆ ಫ್ರೆಂಡ್ ಮನೆಗೆ ಹೋಗಿ ಚಡ್ಡಿ ಜೀನ್ಸು ಟೀ ಶರ್ಟು ಬದಲಾಯಿಸ್ಕೊಂಡು ಆ ಮೆಕ್ಯಾನಿಕ್ ಜೊತೆಗೆ ಚಕ್ಕಂದ ಆಡ್ತಾ ಹೆತ್ತಪ್ಪ ಅಮ್ಮಂಗೆ ಮೋಸ ಮಾಡ್ತಾ ಇದ್ಯಾ. ನಾನು ನಿಮ್ಮಮ್ಮ ನಿನ್ನ ಮೇಲೆ ಇಟ್ಟು ಪ್ರೀತಿ ವಿಶ್ವಾಸಕ್ಕೆ ತಕ್ಕ ಶಾಸ್ತಿ ಅಮ್ಮ. ಸಾಕು, ಈ ಜನ್ಮಕ್ಕೆ ಇಷ್ಟು ಸಾಕು. ಅಪ್ಪ, ನಾ ನಿಮ್ಗೆ ಮೋಸ ಮಾಡ್ಲಿಲ್ಲ. ಲಂಗ ದಾವಣಿ ಹಾಕೊಂಡ್ರೆ ನಿಮಗಿಷ್ಟ, ಜೀನ್ಸು ಟೀ ಶರ್ಟು ಫ್ರಾಕ್ ಹಾಕೊಳ್ಳೋದು ನನ್ನಿಷ್ಟ. ಈಗಿನ ಕಾಲದ ಹುಡುಗಿ ನಾನು. ಈ ವಯಸ್ಸಿನಲ್ಲಿ 100 ಕನಸುಗಳಿರತ್ತೆ. ಅವನ್ನ ನನ್ಸ್ ಮಾಡ್ಕೊಳಕ್ಕೆ ನನಗೂ ಒಬ್ಬ ಗೆಳೆಯ ಬೇಕಿತ್ತು. ದತ್ತ ಸಿಗ್ದ, ಇಬ್ರು ಪ್ರೀತಿಸಿದ್ವಿ. ನಿಮ್ಮೊಪ್ಪಿಗೆ ಪಡೆದು ಮದ್ವೆನೂ ಮಾಡ್ಕೊಬೇಕಂತಿದೀವಿ. ಈ ಸತ್ಯನೆಲ್ಲ ನಾನ್ ನಿಮ್ ಮುಂದೆ ಹೇಳ್ತಾ ಇದ್ದೀನಿ. ಇದ್ರಲ್ಲಿ ಮೋಸ ಏನ್ ಬಂತು? ನೀನು ಮಾಡಿದ್ದು ಮೋಸನೇ. ನಾನು ಇವತ್ತಿಂದ ಹುಡುಗನ್ ಹುಡ್ಕೋಕ್ ಶುರು ಮಾಡ್ತೀನಿ. ನಾನ್ ತೋರಿಸಿದ ಹುಡುಗನ್ ಜೊತೆಲೆ ನೀನ್ ಮದುವೆ ಮಾಡ್ಕೋಬೇಕು ಅಷ್ಟೇ. ಸಣ್ಣ ಪುಟ್ಟ ವಿಷಯಗಳಿಗೆ ನನಗೆ ಸ್ವಾತಂತ್ರ್ಯ ಕೊಟ್ಟ ನೀವು ಈ ವಿಷಯದಲ್ಲಿ ನನ್ನ ಭಾವನೆಗಳಿಗೆ ಬೆಲೆನೇ ಕೊಡ್ತಿಲ್ವಲ್ಲಪ್ಪ. ಪ್ರೇಮಿಗಳಿಗೆ ಅಪ್ಪ ಮನೆ ಯಾಕೆ ವಿಲನ್ಸ್ ಆಗ್ತಾರೆ? ಯಾಕಂದ್ರೆ ನಿನ್ನನ್ನ ಹೆತ್ತಿದಕ್ಕೆ, ನಿನಗೊಂದು ಸುಂದರವಾದ ಬಾಳು ಕಟ್ಕೊಡಕ್ಕೆ. ನಿನ್ನ ಆಯ್ಕೆ ಎಂಥದ್ದು ಅಂತ ಗೊತ್ತಾಯ್ತಲ್ಲ ಈಗ. ನಿನ್ ಬದುಕು ನಿನಗೂ ಮಾತ್ರ ಅಲ್ಲ, ಅದು ನಮಗೂ ಸಂಬಂಧಪಟ್ಟಿದ್ದು. ನಾವಿನ್ನು ಬದುಕೇ ಇದೀವಿ. ಅವನ್ ಬಿಟ್ಟು ನಾನು ಬದುಕಕ್ಕಾಗಲ್ಲ. ನಾವು ಸತ್ರು ಪರವಾಗಿಲ್ವಾ? ಮಾತಾಡು ಮಾತಾಡು ದೀಪು. ಸಮಾಜದಲ್ಲಿ ತಲೆ ಎತ್ಕೊಂಡು ಘನತೆ ಇಟ್ಕೊಂಡು ಬಾಳಿ ಬದುಕಿದ ಕುಟುಂಬ ನಮ್ದು. ನೀನೇನಾದ್ರೂ ತಲೆ ತಗ್ಸುವಂತ ಕೆಲಸ ಮಾಡಿದ್ರೆ ನಾವಿಬ್ರು ಜೀವ ಸಹಿತ ಉಳಿಯೋದಿಲ್ಲ. ಇದು ಸತ್ಯ. ದತ್ತ, ಇಮಿಡಿಯೇಟ್ ಆಗಿ ಮನೆಗೆ ಬಾ. ದೀಪು, ನಿಂತ್ಕೊಳ್ಳೆ ಮನೆ ಹಾಳಿ. ಒಂದು ತಾಳಿ ಮಾಡಿಸಿ ಅದನ್ನ ಕಟ್ಟೋಗೋಸ್ಕರ ಒಬ್ಬ ನುಡ್ಕೋವರ್ಗಾದ್ರೂ ತಡ್ಕೊಳ್ಳೆ. ನೀನು ಪ್ರೀತಿಸೋನ್ ಕೈಯಿಂದ ತಾಳಿ ಕಟ್ಟಿಸ್ಕೊಳ್ಳೋಗೋಸ್ಕರ ನನ್ನ ಕತ್ತಲ್ಲಿರೋ ತಾಳಿನ ಕಿತ್ತಾಕ್ತಾ ಇದೆಯಲ್ಲ ಪಾಪಿ. ನಿಂತ್ಕೊಳ್ಳೆ, ನನ್ನ ಮಾತು ಕೇಳೆ. ದೀಪು ಏನಂದ್ರೆ ನಾನು ಕಣೋ,
ಯಾಕೆ ಅಷ್ಟು ದೂರ ನಿಂತಿದ್ಯಾ? ಹತ್ರ ಬಾ. ಇನ್ ಮುಂದೆ ನಮ್ಮಿಬ್ಬರ ಮಧ್ಯೆ ಪರ್ಮನೆಂಟ್ ಆಗಿ ಉಳ್ಕೊಳ್ಳೋದು ಈ ದೂರ ಒಂದೇ. ಯಾಕೆ ಏನೇನೋ ಮಾತಾಡ್ತಿದ್ಯಾ? ಪ್ರಶ್ನೆಗಳನ್ನ ಕೇಳೋದನ್ನ ನಿಲ್ಲಿಸಿ ಭ್ರಮೇಲಿ ಬದುಕೋದನ್ನ ಬಿಟ್ಬಿಡು. ನಾನು ಅದರಿಂದ ಆಚೆ ಬಂದ್ಬಿಟ್ಟಿದ್ದೀನಿ. ಭ್ರಮೆನೇ ಬೇರೆ, ಬದುಕೇ ಬೇರೆ. ಹಾಗಾದ್ರೆ ನಾವಿಬ್ರು ಇಷ್ಟು ದಿನ ಪ್ರೀತಿಸಿದ್ದು, ಸುತ್ತಾಡಿದ್ದು, ಫ್ಯೂಚರ್ ಬಗ್ಗೆ ಕಟ್ಕೊಂಡು ಕನ್ಸುಗಳು ಅದೆಲ್ಲ ಕನ್ಸೆ. ಅದ್ಯಾವುದೂ ವಾಸ್ತವ ಆಗಕ್ಕೆ ಸಾಧ್ಯನೇ ಇಲ್ಲ. ಇಟ್ ಇಸ್ ಜಸ್ಟ್ ಅ ಡ್ರೀಮ್. ತಮಾಷೆ ಮಾಡ್ತಿದ್ಯಾ ಇಲ್ಲ ಪರೀಕ್ಷೆ ಮಾಡ್ತಾ ಇದೀಯಾ? ಇಲ್ಲ, ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಸಂಪ್ರದಾಯದ ಕುಟುಂಬ, ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಈ ಲಿಮಿಟೇಷನ್ಸ್ ರಿಸ್ಟ್ರಿಕ್ಷನ್ಸ್ಗಳ ನಡುವೆ ಬೆಳೆದಿರೋಳು ನಾನು. ನನ್ನಂತ ಯವ್ವನದಲ್ಲಿರೋ ಪ್ರತಿ ಹುಡುಗಿಗೂ ಸಾವಿರಾರು ಕನಸುಗಳಿರುತ್ತೆ. ಆ ಕನಸುಗಳನ್ನ ನನಸು ಮಾಡ್ಕೊಳಕ್ಕೆ ನಿನ್ನಂತ ಒಬ್ಬ ಕನಸುಗಾರ ಬೇಕಿತ್ತು. ನನಗ್ ನೀನ್ ಸಿಕ್ದೆ. ನಾನು ನನ್ನ ಕನಸುಗಳನ್ನೆಲ್ಲ ನಿನ್ನಲ್ಲಿ ಕಂಡೆ, ನೀನು ನಿನ್ನ ಕನಸುಗಳನ್ನ ನನ್ನಲ್ಲಿ ಕಂಡೆ. ಫಿನಿಶ್ಡ್, ನೋ ರಿಗ್ರೆಟ್ಸ್. ಕನಸುಗಳಷ್ಟೇ. ಜಸ್ಟ್ ಫರ್ಗೆಟ್ ಇಟ್. ಜಸ್ಟ್ ಫರ್ಗೆಟ್? ಎಷ್ಟು ಸುಲಭವಾಗಿ ಹೇಳ್ಬಿಟ್ಟೆ. ನಾವಿಬ್ರು ಪ್ರೀತಿಸಿದ್ದು ಸುಳ್ಳ? ಇಲ್ಲ, ನಾನು ನಿನ್ನನ್ನು ಇಷ್ಟಪಟ್ಟಿದ್ದು ನಿಜ, ಪ್ರೀತಿಸಿದ್ದು ನಿಜ, ನಿನ್ನ ಜೊತೆ ಬಾಳ್ಬೇಕು ಅನ್ಕೊಂಡಿದ್ದು ನಿಜ. ಆದರೆ ಅಪ್ಪ ಅದನ್ನೆಲ್ಲ ಒಪ್ಕೊಳ್ತಾರೆ ಅನ್ಕೊಂಡಿದ್ದು ನನ್ನ ನಂಬಿಕೆ ಸುಳ್ಳಾಗೋಯ್ತು. ನನ್ನನ್ನು ತುಂಬ ಪ್ರೀತಿಸೋ ಅಮ್ಮ, ನಾನು ಏನೇ ಕೇಳಿದ್ರೂ ಇಲ್ಲ ಅಂದಿರೋ ಅಪ್ಪ, ಈ ವಿಷಯದಲ್ಲಿ ಮಾತ್ರ ನಾನು ಕಾಡಿ ಬೇಡಿದ್ರು ಸಾಧ್ಯನೇ ಇಲ್ಲ ಅಂದ್ಬಿಟ್ರು. ಅದೇ ಮಾತನ್ನ ನಾನು ನಿನಗೆ ಹೇಳ್ತಾ ಇದ್ದೀನಿ. ನಾನು ಯಾರಿಗೆ ಹೇಳಲಿ? ಅದು ನಿನ್ನ ಹೆಡ್ಡೇಕ್, ನನಗೆ ಸಂಬಂಧ ಇಲ್ಲ. ಅಪ್ಪ ಅಮ್ಮನ ಇಷ್ಟಕ್ಕೆ ವಿರುದ್ಧವಾಗಿ ನಾನು ಇನ್ನೊಂದು ಮದುವೆ ಆಗಕ್ಕಾಗಲ್ಲ. ನೀ ನನ್ನನ್ನು ಪ್ರೀತಿಸಕ್ ಮುಂಚೆನೆ ಮಾತನಾಡ್ಬೇಕಾಗಿತ್ತು. ಏ, ದಡ್ಡನ್ ತರ ಮಾತಾಡ್ಬೇಡ. ಯಾರಾದ್ರೂ ಪ್ಯಾರೆಂಟ್ಸ್ನ ಕೇಳ್ಬಿಟ್ಟು ಲವ್ ಮಾಡ್ತಾರಾ? ಅಷ್ಟಕ್ಕೂ ನಾನೇ ನಿನ್ನ ಹತ್ರ ನಮ್ಮ ಪ್ಯಾರೆಂಟ್ಸ್ ಒಪ್ಕೊಳ್ದೇ ಇದ್ರು ನಿನ್ನೆ ಮದುವೆ ಆಗ್ತೀರಂತ ಹೇಳಿದ್ನ? ಇಲ್ವಲ್ಲ. ಕಳೆದೋದ್ಯವನ್ನ ಮತ್ತೆ ಬರಲ್ಲ. ಅದಕ್ಕೆ ಕಾಫಿ ಡೇ, ಪಿಜ್ಜಾ ಹಟ್, KFC, ಮಾಲ್, ಸಿನಿಮಾ, ನಂದಿ ಹಿಲ್ಸ್ ಅಂತ ಸಿಕ್ ಕಡೆ ಸುತ್ತಾಡಿದ್ವಿ. ಇದ್ಯಾವುದು ನನ್ನ ನಿಜ ಜೀವನದಲ್ಲಿ ಸಾಧ್ಯವಾಗ್ತಿರ್ಲಿಲ್ಲ, ಬರೀ ಕನ್ಸಲ್ ಮಾತ್ರ ಸಾಧ್ಯ. ನಮ್ಮ ಮದ್ವೆಗೆ ಟೈಮ್ ಬಂದಾಗ ಅಪ್ಪ ಅಮ್ಮಂಗೆ ಹೇಳಿ ಒಪ್ಸನ್ನ ಅನ್ಕೊಂಡಿದ್ದೆ, ಅವ್ರೊಪ್ಲಿಲ್ಲ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ಅವ್ರು ನನಗೆ ಜನ್ಮ ಕೊಟ್ಟಿದ್ದಾರೆ, ಅನ್ನ, ವಿದ್ಯೆ, ಆಶ್ರಯ ಕೊಟ್ಟಿದ್ದಾರೆ. ತಮ್ಮದೇ ಆದ ಕನ್ಸುಗಳನ್ನ ಕಟ್ಕೊಂಡು ಇರೋ ಒಬ್ಳೆ ಮಗಳನ್ನ ಪ್ರೀತಿಯಿಂದ ಬೆಳೆಸಿದ್ದಾರೆ. ಆ ಪ್ರೀತಿಗೆ ಗೌರವ ಕೊಡದೆ ಗಾಳಿಗೆ ತೂರಿ ನಾಳೆ ನಿನ್ ಜೊತೆಗೆ ನಿಯತ್ತಾಗಿರ್ತೀನಂತ ಹೇಗ್ ಅನ್ಕೊಂಡಿದ್ಯಾ? ಆ ಥರದ್ ಹುಡುಗಿ ನಾನಲ್ಲ. ಐ ಆಮ್ ಅ ಪ್ರಾಕ್ಟಿಕಲ್ ಗರ್ಲ್. ಸೊ ಪ್ಲೀಸ್ ನನ್ ಮರ್ತು ನಿನ್ ಜೀವನ ನೀನ್ ನೋಡ್ಕೋ. ಎಲ್ಲಿದೆ ಜೀವನ? ನಿನ್ ಬಿಟ್ಟು ನನಗೆ ಬದುಕೋಕ್ಕಾಗಲ್ಲ. ನಡಿ, ನಿನ್ ಜೊತೆ ನಾನು ಬರ್ತೀನಿ. ನಿನ್ ತಂದೆ ತಾಯಿ ಹತ್ರ ಮಾತಾಡಿ ಅವ್ರನ್ನ ನಾನು ಒಪ್ಪಿಸ್ತೀನಿ. ಅದು ಸಾಧ್ಯನೇ ಇಲ್ಲ. ನೀನ್ ಪ್ರೀತಿಗಿದ್ದಿದ್ದು ಇಷ್ಟೇ ಆಯ್ಸ್ ಅನ್ಕೊಂಡು ನನ್ನನ್ ಮರ್ತ್ಬಿಡು. ಮರ್ತು ಬಿಡು? ಅದೇಗ್ ಸಾಧ್ಯ? ಸತ್ತೋಯ್ತು ಅಂದ್ಯಲ್ಲ? ಸತ್ತೋಗಿರೋದು ನಮ್ ಪ್ರೀತಿ ಅಲ್ಲ, ಅದಿಲ್ಲೇ ಇದೆ. ಅದ್ ನಾನ್ ಸತ್ರು ಅದಿಲ್ಲೇ ಜೀವಂತವಾಗಿರತ್ತೆ. ಸತ್ತೋಗಿರೋದು ನಿನ್ ಪ್ರೀತಿ, ಟೈಮ್ ಪಾಸ್ ಪ್ರೀತಿ. ಅದನ್ನ ಸಾಯಿಸಿರೋದು ನೀನು. ಪ್ರತಿಯೊಂದು ಹೆಣ್ಣೊಳಗೊಬ್ಳು ಹಂತಕ್ಕೆ ಇರ್ತಾಳೆ ಅಂತ ಕೇಳಿದ್ದೆ. ನಿನ್ನೊಳಗೊಬ್ಳು ಹಂತಕ್ಕೆ ಬೇಕಾಗಿಲ್ಲ, ನೀನೊಬ್ಳು ಹಂತಕ್ಕೆ. ನಿನ್ನನ್ ಬದುಕೋಗ್ಬಿಟ್ಟು ನಾನು ಒಬ್ನೇ ಸಾಯೋದ್ರಲ್ಲಿ ಅರ್ಥ ಇಲ್ಲ. ಸತ್ರ ಒಟ್ಟಿಗೆ ಸಾಯೋಣ ಬಾ. ಇಲ್ಲ, ನಾನ್ ಬದುಕ್ಬೇಕು. ನಮ್ಮ ಅಪ್ಪ ಅಮ್ಮನ ಆಸೆನ ಈಡೇರಿಸ್ಬೇಕು. ಪ್ರೀತಿಗೆ ಸಾವೇ ಪರಿಷ್ಕಾರ ಅಲ್ಲ. ಬದುಕಿ ಬದುಕನ್ನ ಸಾಧಿಸ್ಬೇಕು. ನೀನು ಬದುಕು, ನನ್ನನ್ನು ಬದುಕೋಕ್ ಬಿಡು. ಗುಡ್ ಬೈ. ದೀಪಾ, ನಿಂತ್ಕೋ. ನನ್ ಬಿಟ್ಟು ಹೋಗ್ಬೇಡ. ದೀಪಾ, ನಿಂತ್ಕೋ ಪ್ಲೀಸ್. ನನ್ ಮಾತು ಕೇಳು ಪ್ಲೀಸ್. ಹೋಗ್ಬೇಡ ದೀಪಾ. ದೀಪಾ, ಏಯ್ ದೀಪಾ, ಬೇಡ. ದೀಪಾ, ದೀಪಾ, ನೀನಾರ ಬೇಡ ನೋಡಿ. ಚಿಕ್ಕಪ್ಪ, ನೀವು ಇಲ್ಲಿ? ಜೀಪಲ್ಲಿ ಕೂತ್ಕೊ ನಡಿ. ಚಿಕ್ಕಪ್ಪ, ಅಲ್ಲಿ ಕೂತ್ಕೊ ನಡಿ. ನಡಿ. ದೀಪಾ, ದೀಪಾ, ದೀಪಾ.
ಈ ನನ್ನ ಲೈಫ್ ಜರ್ನಿಗೆ ಯು ಆರ್ ದ ರೈಡರ್. ನಾನು ನಿನ್ ಗರ್ಲ್ ಫ್ರೆಂಡಾ ಬಾಯ್ ಫ್ರೆಂಡಾ? ಎರಡೂ ಅಲ್ಲ, ನನ್ನ ಲವ್, ನನ್ನ ಡ್ರೀಮ್ ಬಾಯ್. ದೀಪು ನಿಂತ್ಕೋ. ಇಷ್ಟಕ್ಕೆ ತಿದ್ಕೋಬೇಕು. ನಿನ್ನನ್ನು ಹೆಗಲ ಮೇಲೆ ಹೊತ್ಕೊಂಡು ನೀನು ಆಡಿದ ಮಾತುಗಳನ್ನ ಕೇಳ್ಕೊಂಡು ಖುಷಿ ಪಡ್ತಾ ಇದ್ದ ಈ ನಿನ್ನ ಚಿಕ್ಕಪ್ಪನೇ ನಿನ್ನ ಕಾಲು ಮುರಿದು ಮೂಲೆಯಲ್ಲಿ ಕೂರ್ಸೋ ಥರ ಮಾಡ್ಕೋಬೇಡ ದೀಪು. ಒಳಗೆ ಬಾರೋ. ಬರಲ್ಲ. ನಿಮ್ಮ ಮನೆ ಹೊಸಲೊಳಗೆ ಕಾಲಿಡಲ್ಲ ನಾನು. ಅದಕ್ಕೆ ಅವಳು ಏನಾದರೂ ಮನೆಯಿಂದ ಆಚೆ ಕಾಲಿಟ್ರೆ ಅದಕ್ಕೆ ನೀವಿಬ್ಬರೇ ಹೊಣೆ ಆಗ್ತೀರಾ. ಹುಷಾರಾಗಿ ನೋಡ್ಕೊಳ್ಳಿ, ಹುಷಾರಾಗಿ. ಅಣ್ಣ, ಸಣ್ಣ ಪುಟ್ಟ ರೌಡಿದ ಮಾಡ್ಕೊಂಡಿದ್ದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ತಮ್ಮ ಅಂತ ನೋಡಿದೆ ಮನೆಯಿಂದ ಆಚೆ ಹಾಕ್ದೆ ಅಲ್ಲ ಅವತ್ತೇನು. ಆದ್ರೆ ಇವತ್ತು ನಿನ್ನ ಮಗಳನ್ನ ಕರ್ಕೊಂಬರೋದಕ್ಕೆ ಈ ರೌಡಿನೇ ಬೇಕಾಯ್ತು. ನನಗೂ ಮಗಳೇ ಅವಳು, ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ಆ ನಿನ್ನ ಕಟ್ಟುಪಾಡು, ನಿನ್ನ ಸಂಸ್ಕೃತಿ, ನಿನ್ನ ಸಂಪ್ರದಾಯ, ಆ ನಿನ್ನ ರೀತಿ ನೀತಿ ಯಾಕೆ ಅಪ್ಲೈ ಆಗ್ಲಿಲ್ಲ ಅವಳಿಗೆ? ಯಾಕೆ? ಒಳಗ್ ಬಾಪ್ಪ. ಬೇಡ ಅತ್ಗೆ, ಕರಿಬೇಡಿ. ನಿಮ್ಮೇಲೆ ನಂಗೆ ತುಂಬಾ ಗೌರವ ಇದೆ. ನೀವು ನನ್ನ ತಾಯಿ ತರ. ಅಣ್ಣ ತೋರಿಸ್ಕೊಟ್ಟಿದೆ ನನ್ನ ಜಾಗ ಎಲ್ಲಿ ಅಂತ. ನಾನು ಒಳಗಡೆ ಬರೋದಿಲ್ಲ. ದಯವಿಟ್ಟು ನನ್ನ ಕರಿಬೇಡಿ. ನನ್ನ ಮಾತಿನ ಉದ್ದೇಶ ನಿನ್ನ ಮನಸ್ಸಿಗೆ ಮತ್ತಷ್ಟು ನೋವು ಮಾಡಬೇಕು ಅಂತ ಅಲ್ಲಣ್ಣ. ಏನ್ ಮಾಡಕ್ಕಾಗತ್ತೆ? ಹೆಣ್ಮಕ್ಳು ಅಂದ್ರೆ ಸೆರಗಲ್ ಕಟ್ಕೊಂಡಿರೋ ಕೆಂಡ ತರ. ಇದೆಲ್ಲ ಸಹಜ. ಇದಕ್ಕೆಲ್ಲ ನೀನ್ ತಲೆ ಕೆಡ್ಸ್ಕೋಬೇಡಣ್ಣ. ಆದ್ರೆ ನಮ್ಮನೆ ಮಗು ಹೀಗೆ ಮಾಡ್ಬಿಡ್ತಲ್ಲ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿರೋ ವಿಷಯ ಅಣ್ಣ. ಆದಷ್ಟು ಬೇಗ ಒಂದು ಒಳ್ಳೆ ಹುಡುಗನ್ ನೋಡಿ ಈ ಹುಡುಗನ್ ಮದ್ವೆ ಮಾಡಿ ಮುಗಿಸು. ಮತ್ತಿನ್ಯಾವತ್ತೂ ಅವನು ಇವಳು ತಂಟೆಗೆ ಬರಲ್ಲ. ಅಯ್ಯೋ ದೇವ್ರೆ, ಅವನ್ಗೇನಾದ್ರೂ ಮಾಡ್ಬಿಟ್ಟೇನೋ? ಹೋ, ನಾನೇನು ಮಾಡ್ಲಿಲ್ಲ. ಅವನ್ನ ಬೈಕ್ ಆಕ್ಸಿಡೆಂಟ್ ಆಯ್ತು, ಲಾರಿ ಕೆಳಗಡೆ ಸಿಕ್ಕಾಕೊಂಡ ಸತ್ತ. ಆಮೇಲೆ ಏನಾಯ್ತು? ಮೈಸೂರಿಗೆ ಟ್ರಾನ್ಸ್ಫರ್ ಆಯ್ತು. ಇಲ್ಲಿಗೆ ಬಂದ್ವಿ. ಸರ್, ನಾನ್ ಕೇಳ್ತಾ ಇರೋದು ಅವ್ರ ಲವ್ ಬಗ್ಗೆ. ಅವನ ಜೊತೆಲಿ ಅದು ಕೂಡ ಸತ್ತೋಯ್ತು. ಅವ್ನ್ ಸತ್ತಿಲ್ಲ ಸರ್, ಹೀಸ್ ಅಲೈವ್. ಅಂತ ಸಿವಿಯರ್ ಆಕ್ಸಿಡೆಂಟ್ನಲ್ಲೂ ಅವನ್ ಬದುಕೊಳ್ಳಿಯಾನೆ. ನೀವು ಸತ್ತೋಯ್ತು ಅಂತ ಹೇಳ್ತಾ ಇರೋ ಪ್ರೀತಿನ ಅವನಿನ್ನೂ ತನ್ನ ಮನ್ಸಿನಲ್ಲಿ ಜೀವಂತವಾಗಿ ಇಟ್ಕೊಂಡಿದ್ದಾನೆ. ಆದ್ರೆ ಅವನ್ ಪ್ರೀತಿ ನೀವಂದ್ಕೊಂಡಿರೋ ಥರ ಸತ್ತಿಲ್ಲ. ಅವನ್ ಅಂದ್ಕೊಂಡಿರೋ ಥರ ಜೀವಂತವಾಗೂ ಇಲ್ಲ. ಅದೀಗ ನೋವು ತುಂಬಿಕೊಂಡಿರೋ ಅವನ ಎದೆಲಿ ಕೋಮಾ ಸ್ಥಿತಿಲಿದೆ. ಅದನ್ನ ಬದುಕಿಸ್ಕೊಡೋದೀಗ ನಿಮ್ಮ ಕೈಲಿದೆ. ಅದಕ್ಕೋಸ್ಕರನೇ ನಾನು ಇಷ್ಟು ದೂರ ಬಂದಿರೋದು. ದಯವಿಟ್ಟು ದೊಡ್ಡ ಮನ್ಸು ಮಾಡಿ ಈಗಲಾದರೂ ಒಪ್ಕೊಳ್ಳಿ. ನೀವೇನೇ ಹೇಳಿದ್ರು ನಾವು ಒಪ್ಪೋ ಸ್ಥಿತಿಯಲ್ಲಿಲ್ಲ. ನಮ್ಮ ಜೀವನದಲ್ಲಿ ದೊಡ್ಡದೊಂದು ಬಿರುಗಾಳಿ ಬೀಸಿ ಈಗ ತಾನೇ ಶಾಂತವಾಗಿದೆ. ಅದನ್ನು ಮತ್ತೆ ಕೆದಕಬೇಡಿ. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಜನ್ಮದಲ್ಲಿ ಇನ್ಯಾವತ್ತೂ ಅವರಿಬ್ಬರು ಒಂದಾಗೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪ್ರಶ್ನೆಗೆಲ್ಲ ಉತ್ತರ ಸಿಕ್ತಲ್ಲ, ಹೊರಟೋಗಿ.